21 ಎಕರೆ ಭೂಮಿ ಕಬಳಿಸಿದ್ರಂತೆ ಕಂದಾಯ ಸಚಿವರು. ಕೋಟಿ ಕೋಟಿ ಬೆಲೆ ಬಾಳುವ ಸರ್ಕಾರಿ ಭೂಮಿಯನ್ನ ನುಂಗಿ ಹಾಕಿದ್ದಾರೆ ಮಂತ್ರಿಗಳು ಅಂತ ಹೇಳಿ ವಿಪಕ್ಷ ಈಗ ಆರೋಪಿಸ್ತಾರೆ. ಕೋಟಿ ಕೋಟಿ ಬೆಲೆಯ ಸರ್ಕಾರಿ ಭೂಮಿಯನ್ನ ಮಂತ್ರಿ ನುಂಗಿದ್ದಾರಂತೆ. ಕೃಷ್ಣ ಭೈರೇಗೌಡ ವಿರುದ್ಧ ಬಿಜೆಪಿ ನಾಯಕರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯ ನರಸಾಪುರದ ಗರುಡನಪಾಳ್ಯದಲ್ಲಿ ಜಮೀನು ಕಬಳಿಕೆ ಮಾಡಿದ್ದಾರಂತೆ ಕೃಷ್ಣ ಭೈರೇಗೌಡ. ನಕಲಿ ದಾಖಲೆ ಸೃಷ್ಟಿಸಿ 21 ಎಕರೆ ಕಬಳಿಸಿದ್ರಂತೆ ಕೃಷ್ಣ ಭೈರೇಗೌಡ. ದಾಖಲೆ ಸಮೇತ ಛಲವಾದಿ ನಾರಾಯಣ ಸ್ವಾಮಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕೋಲಾರದ ಗರುಡನಪಾಳ್ಯ ಗ್ರಾಮದ ಸರ್ವೆ ನಂಬರ್ 47ರಲ್ಲಿ 1 ಎಕರೆ, ಸರ್ವೆ ನಂಬರ್ 46ರಲ್ಲಿ ಗರುಡನಪಾಳ್ಯದಲ್ಲೇ 20.16 ಎಕರೆ ಭೂಮಿಯನ್ನ ಕಬಳಿಸಿದ್ದಾರೆ. ಸ್ಮಶಾನಕ್ಕೆ ಇಟ್ಟಿದ್ದಂತಹ ಭೂಮಿ ಕಬಳಿಸಿದ್ದಾರೆ ಅಂತ ಬಿಜೆಪಿ ನಾಯಕರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಛಲವಾದಿ ನಾರಾಯಣ ಸ್ವಾಮಿ ದಾಖಲೆ ಸಮೇತ ಈಗ ಕೃಷ್ಣ ಭೈರೇಗೌಡರ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. 21 ಎಕರೆ ಜಮೀನನ್ನ ಕಬಳಿಸಿದ್ದಾರಂತೆ ಸಚಿವ ಕೃಷ್ಣ ಭೈರೇಗೌಡ. ಮಾನ್ಯ ಕೃಷ್ಣ ಭೈರೇಗೌಡರು ಕಂದಾಯ ಸಚಿವರು ಈ 1 ಎಕರೆ ಮತ್ತು ಈ 20 ಎಕರೆ 16 ಗುಂಟೆ ಜಾಗ ಗರುಡನಪಾಳ್ಯದಲ್ಲಿ ಅದು ಪಂಚಾಯತ್ ಪಾರಿಕತ್ ಮಾಡಿದ್ದಾರೆ. ಆ ಜಮೀನು ದಾಖಲೆಗಳ ಪ್ರಕಾರ ಕೆರೆ ಅಂಗಳ, ಇದು ಕೆರೆ ಜಮೀನು. ಕೆರೆ ಜಮೀನನ್ನ ಯಾರೂ ಕೂಡ ತನ್ನ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಇದನ್ನ ನೋಡಿ, ಅವರ ಹೆಸರಿನಲ್ಲೇ ಮಾನ್ಯ ಕೃಷ್ಣ ಭೈರೇಗೌಡ ಬಿನ್ ಲೇಟ್ ಸಿ ಭೈರೇಗೌಡ 47 ಸರ್ವೆ ನಂಬರು 1 ಎಕರೆ ಭೂಮಿ, 20 ಎಕರೆ 16 ಗುಂಟೆ ಅವರದೇ ಹೆಸರಿನಲ್ಲಿ ಕೃಷ್ಣ ಭೈರೇಗೌಡ ಬಿನ್ ಲೇಟ್ ಸಿ ಭೈರೇಗೌಡ. ಇದನ್ನು 20 ಎಕರೆ 16 ಗುಂಟೆ ಅಂತಕ್ಕಂಥದ್ದು ಇಲ್ಲಿದೆ. ಆದರೆ ಇದು ಯಾವ ರೀತಿ ಬಂದಿದೆ ಅಂತಕ್ಕಂಥ ವಿಚಾರವನ್ನ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ನೋಡಿ, ಇದರ ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ, ಖರಾಬು ಸ್ಮಶಾನ ಅಂತಿದೆ. ಸ್ಮಶಾನದ ಭೂಮಿ ರೆವಿನ್ಯೂ ಮಂತ್ರಿಗಳ ಖಾತೆಗೆ ಹೇಗೆ ಬರುತ್ತೆ? ಕೃಷ್ಣ ಭೈರೇಗೌಡರು ಕಂದಾಯ ಸಚಿವರು. ಈಗ 1978ನೇ ಇಸ್ವಿನಲ್ಲಿ ಆ ಜಮೀನು ಸ್ಮಶಾನ ಆಗಿರುತ್ತೆ, ಕೆರೆ ಆಗಿರುತ್ತೆ. ಹತ್ತತ್ರ 20 ಎಕರೆ 16 ಗುಂಟೆ ಜಮೀನನ್ನ, ಕೆರೆಯ ಜಮೀನನ್ನ, ಸ್ಮಶಾನದ ಜಮೀನನ್ನ, ಸರ್ವೆ ನಂಬರ್ 46 ಮತ್ತು ಸರ್ವೆ ನಂಬರ್ 47 ಎರಡೂ ಸೇರಿಸಿದ್ರೆ ಒಟ್ಟು 21 ಎಕರೆ 16 ಗುಂಟೆ ಆಗತ್ತೆ. ಅಷ್ಟು ಜಮೀನನ್ನ ತನ್ನ ಖಾತೆಗೆ ಮಾಡಿಸ್ಕೊಂಡಿದ್ದಾರೆ. ಮತ್ತು ಸರ್ಕಾರದ ನಿಯಮ, ಕಾನೂನಿದೆ. ಏನಿದೆ ಕಾನೂನು? ಕೆರೆಯನ್ನ, ಸ್ಮಶಾನವನ್ನ ಬೇರೆಯವರ ಹೆಸರಿಗೆ ಖಾತೆ ಮಾಡ್ಸಕ್ ಬರೋದಿಲ್ಲ ಅನ್ನೋವಂಥದ್ದು ಕಾನೂನಿದೆ. ಈ ಕಾನೂನನ್ನ ಬದಿಗೊತ್ತಿ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿ ಈ ಕೆರೆ ಅನ್ನುವಂಥದ್ದಕ್ಕೆ ಕಾಟ್ ಹೊಡೆದ್ಬಿಟ್ಟು ಖರಾಬು ಅಂತ ಮಾಡಿ ತಮ್ಮ ಹೆಸರಿಗೆ ಹೇಗೆ ಮಾಡಿಕೊಂಡ್ರು ಅನ್ನುವಂಥ ವಿಷಯ ಇದೆ. ಇದು ಕೋಲಾರ ತಾಲೂಕಿನ ನರಸಾಪುರ ಹೋಬಳಿ ಎಂಥದ್ದು ಗರುಡನಪಾಳ್ಯ ವಿಲೇಜ್. ಅವರಲ್ಲಿ ಅವ್ರದ್ದು ಆಸ್ತಿನೂ ಕೂಡ ಇದೆ. ಅಲ್ಲಿ ಏನು ಬೆಳೀತಾರೆ ಅನ್ನುವಂಥದ್ದಿದೆ. ಏನು ಬೆಳೀತಾರೆ? ಸಿಲ್ವರ್ ಟ್ರೀ ಬೆಳೀತಾರೆ ಅನ್ನುವಂಥದ್ದಿದೆ. ಇದನ್ನ ತನಿಖೆಗೊಳಪಡಿಸಬೇಕು. ಕೂಡಲೇ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಇವತ್ತು 106 ಕೋಟಿ ಬೆಲೆ ಬಾಳ್ತಕ್ಕಂಥ ಸರ್ಕಾರಿ ಜಮೀನನ್ನ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರ ಹೆಸರಿಗೆ ಖಾತೆಯನ್ನು ಮಾಡಿಸ್ಕೊಂಡಿದ್ದಾರೆ. ಯಾವ ಮೂಲ ದಾಖಲೆಗಳಲ್ಲಿ ಸ್ಮಶಾನ ಅಂತಿದೆ, ಯಾವ ಮೂಲ ದಾಖಲೆಗಳಲ್ಲಿ ಕೆರೆ ಮತ್ತು ಖರಾಬ್ ಅಂತಿದೆ,
ಈ ಜಾಗಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ತಿದ್ದುಪಡಿ ಮಾಡಿ 2001 ಮತ್ತು 2002ರ ಇಮಾಮ್ತಿ ಆಕ್ಟ್ ಅಂತೇಳಿ ಯಾವುದೋ ಒಂದು ಪೇಪರನ್ನು ಸೃಷ್ಟಿ ಮಾಡಿ, ಒಂದು ಮಾನ್ಯ ಕಂದಾಯ ಸಚಿವರಿಗೆ ಅರಿವಿದೆಯೋ ಇಲ್ಲೋ ಗೊತ್ತಿಲ್ಲ, ಯಾವುದೇ ಸ್ಮಶಾನದ ಜಾಗವನ್ನು ಮತ್ತು ಸರ್ಕಾರಿ ಕೆರೆಯನ್ನು ಯಾವುದೇ ವ್ಯಕ್ತಿಗಳಿಗೆ ಯಾವುದೇ ಅಧಿಕಾರಿ ಮಂಜೂರು ಮಾಡೋಕ್ಕೆ ಅಧಿಕಾರ ಇರಲ್ಲ. ಆದರೆ ಇವತ್ತು ಫೋರ್ಜರಿ ದಾಖಲೆಗಳನ್ನು ನಿರ್ಮಾಣ ಮಾಡಿ ಸರ್ಕಾರಿ ಕೆರೆಯನ್ನು ಮತ್ತು ಸರ್ಕಾರಿ ಸ್ಮಶಾನವನ್ನು ತನ್ನ ಕುಟುಂಬದ ಹೆಸರಿಗೆ ಬಂದಂತೆ ಮಾಡಿ ಇವತ್ತು ಅವರ ಹೆಸರಿಗೆ ಜಂಟಿಯಾಗಿ ಸುಮಾರು 20 ಎಕರೆ 16 ಕುಂಟೆ ಒಂದು ಜಾಗ ಮತ್ತು 1 ಎಕರೆ ಜಾಗವನ್ನು ಇವತ್ತು ಅಕ್ರಮವಾಗಿ ಅವರ ಹೆಸರಿಗೆ ಆ ಖಾತೆಯನ್ನು ಮಾಡ್ಕೊಂಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧವಾಗಿ ಈಗ ಬಿಜೆಪಿ ನಾಯಕರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. 21 ಎಕರೆ ಭೂಮಿಯನ್ನ ಕಬಳಿಸಿದ್ದಾರಂತೆ. ಸರ್ಕಾರಿ ಭೂಮಿ ಅಂತೆ ಅದು. ಈ ಮೊದಲಿಗೆ ಸ್ಮಶಾನ ಆಗಿತ್ತು. ಸೊ ಆ ಒಂದು ಭೂಮಿಯನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಏನಿದು ಪ್ರಕರಣ? ಜೊತೆಗೆ ಯಾರಿಗೆ ಸೇರಿದಂತಹ ಭೂಮಿ ಅದು? ಮೊದಲು ಆ ಭೂಮಿ ಏನಾಗಿತ್ತು? ಈಗ ಸದ್ಯಕ್ಕೆ ಸಚಿವ ಕೃಷ್ಣ ಬೈರೇಗೌಡರ ಹೆಸರಲ್ಲೇ ಈ ಒಂದು ಜಮೀನು ರಿಜಿಸ್ಟ್ರೇಷನ್ ಆಗಿದೆಯಾ? ಚಿತ್ರ, ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧವಾಗಿ ಗಂಭೀರ ಆರೋಪ ಕೇಳಿಬಂದಿದ್ದು, ನಕಲಿ ದಾಖಲೆ ಸೃಷ್ಟಿ ಮಾಡಿ ಎಲ್ಲೊಂದ್ ಕಡೆ 21 ಎಕರೆ ಜಮೀನನ್ನ ಕಬಳಿಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಆಪಾದನೆಯನ್ನ ಬಿಜೆಪಿ ನಾಯಕರು ಮಾಡ್ತಕ್ಕಂಥದ್ದು. ಬ್ಯಾಟರ್ನ್ಪುರದ ಅವರ ಪ್ರತಿಸ್ಪರ್ಧಿಯಾಗಿದ್ದ ರಮೇಶ್ ಗೌಡ್ರು ಜೊತೆಗೆ ಎನ್ ರವಿಕುಮಾರ್ ಇಷ್ಟು ಜನ ಸೇರ್ಕೊಳ್ಳೋದ್ರ ಮುಖಾಂತರವಾಗಿ ಎಲ್ಲೊಂದ್ ಕಡೆ 21 ಎಕರೆ ಜಮೀನನ್ನ ಕಬಳಿಸಿದ್ದಾರೆ ಅನ್ನೋ ಆಪಾದನೆ ನೇರವಾಗಿ ಆಪಾದನೆಯನ್ನ ಮಾಡುವಂಥದ್ದು. ಎಲ್ಲೊಂದ್ ಕಡೆ ಕೋಲಾರ ಜಿಲ್ಲೆ ನರಸಾಪುರ ಹೋಬಳಿ ಗರುಡನಪಾಳ್ಯ ಏನಿದೆ ಅವರೂರು ಅವರ ತಾತನೂರು ಅನ್ನುವಂಥದ್ದು. ಅಲ್ಲಿ ಎಲ್ಲೊಂದ್ ಕಡೆ ಆಗಿರ್ಬೋದು ಮತ್ತೆ ಕೆರೆಯ ಜಾಗವನ್ನ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡೋದ್ರ ಮುಖಾಂತರವಾಗಿ ದಾಖಲೆ ಕಲ್ಪನ ಮಾಡಿ ಎಲ್ಲೊಂದ್ ಕಡೆ ಮಾಡಿ ಇನ್ನೊಂದ್ ಕಡೆ ಈಗ ಆ ಒಂದು ಜಮೀನನ್ನ ಕಬಳಿಕೆಯನ್ನ ಮಾಡಿದಿರೋ ಒಂದು ಆಪಾದನೆ ಕೂಡ ಮಾಡಿರುವಂತದ್ದು. ಮತ್ತೆ ಈಗ ಆಪಾದನೆ ಮಾಡಿದ ಕೂಡಲೇ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಎಲ್ಲೊಂದ್ ಕಡೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಕೃಷ್ಣಾರ್ಜಿತ ಆಸ್ತಿ ಏನು ನಮ್ಮ ತಾತನಿಗೆ 3 ಜನ ಮಕ್ಕಳು, ಅದೇ ರೀತಿಯಾಗಿ ನಮ್ಗೆ ಆಸ್ತಿ ಕೂಡ ಹಂಚಿಕೆ ಆಗಿದೆ ಅನ್ನೋದು. ಈಗ ಸದನ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂತ ಪ್ರಕರಣ ಕೇಳಿ ಬಂದ ಸಂದರ್ಭದಲ್ಲಿ ಸಹಜವಾಗಿಯೇ ಎಲ್ಲೊಂದ್ ಕಡೆ ಪ್ರತಿಪಕ್ಷಕ್ಕೆ ದೊಡ್ಡ ಮಟ್ಟದ ಅಸ್ತ್ರವಾಗಿ ಪರಿಣಮಿಸಿರುವಂತದ್ದು. ಈಗಾಗಲೇ ಎಲ್ಲೊಂದ್ ಕಡೆಗೆ ಅಲ್ಲಿ 21 ಎಕರೆ ಜಮೀನು ಬಹಳ ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಕೂಡ ಏನು ಕೆರೆ ಆಗಿರ್ಬೋದು ಮತ್ತೆ ಸ್ಮಶಾನದ ಜಾಗ ಯಾವುದೇ ಒಂದು ವ್ಯಕ್ತಿಗೆ ಅಲ್ಲಿ ಹಂಚಿಕೆ ಮಾಡೋದಕ್ಕೆ ಕಾನೂನಿಲ್ಲ. ಅಂತದ್ರಲ್ಲಿ ಕಂದಾಯ ಸಚಿವರೇ ಆಗಿಕೊಂಡು ಅವರು ಈಗ ಕಂದಾಯ ಸಚಿವರಾಗಿ ಈಗ ಆ ಒಂದು ಭೂಮಿಯನ್ನ ಕಬಳಿಕೆಯನ್ನ ಮಾಡಿದ್ದಾರೆ ಅಂತದ್ದು. ಅಂದ್ರೆ 21 ಎಕರೆ ಈಗ ಕಳೆದ ವರ್ಷದಿಂದ ಇದ್ದಿತ್ತು, ಅದು ಮೌಲ್ಯ 5 ಕೋಟಿ. ಈಗ ಇಲ್ಲೊಂದ್ ಕಡೆ 100 ಕೋಟಿ ಬೆಲೆ ಬಾಳುವಂತ ಆಸ್ತಿಗೆ ಇಲ್ಲೊಂದ್ ಕಡೆ ಅದನ್ನ ಸುಳ್ಳು ದಾಖಲೆ ಸೃಷ್ಟಿ ಮಾಡೋದ್ರ ಮುಖಾಂತರವಾಗಿ ತಮ್ಮ ಅಧಿಕಾರ ಮತ್ತೆ ಅಧಿಕಾರದ ದುರ್ಬಳಕೆಯನ್ನ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಏನೋ ಆ ಒಂದು ಜಾಗವನ್ನ ವಶಪಡಿಸಿಕೊಂಡಿದ್ದಾರೆ ಅನ್ನೋ ಒಂದು ಆಪಾದನೆಯನ್ನ ಇದೀಗ ಬಿಜೆಪಿ ನಾಯಕರು ಮಾಡಿರುವಂತದ್ದು. ಈ ಒಂದು ವಿಚಾರವನ್ನ ಸದನದಲ್ಲಿ ಅಂದ್ರೆ ವಿಧಾನ ಪರಿಷತ್ ಆಗಿರ್ಬೋದು ಮತ್ತೆ ವಿಧಾನಸಭೆಯಲ್ಲಿ ಕೂಡ ಅದನ್ನ ಪ್ರಸ್ತಾಪವನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರದ ವಿರುದ್ಧವಾಗಿ ಒಂದು ರೀತಿ ಇಲ್ಲೊಂದ್ ಕಡೆ ಸಚಿವ ಕೃಷ್ಣ ಬೈರೇಗೌಡ ರಾಜೀನಾಮೆಗೆ ಆಗ್ರಹ ಮಾಡುವಂತ ಕೂಡ ಬಿಜೆಪಿ. ಕೃಷ್ಣ, ಥ್ಯಾಂಕ್ ಯು ತಮ್ಮ ಇನ್ಫಾರ್ಮೇಶನ್ಗೆ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇನ್ನು ಇದೇ ವಿಚಾರವಾಗಿ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಏನ್ ಆರೋಪವನ್ನ ಮಾಡಿದ್ದಾರೆ ಬನ್ನಿ ನೋಡೋಣ. ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಈ 1 ಎಕರೆ ಮತ್ತು ಈ 20 ಎಕರೆ 16 ಗುಂಟೆ ಜಾಗ ಗರುಡನಪಾಳ್ಯದಲ್ಲಿ ಅದು ಪಂಚಾಯತ್ ಪಾರಿಕತ್ ಮಾಡಿದ್ದಾರೆ. ಆ ಜಮೀನು ದಾಖಲೆಗಳ ಪ್ರಕಾರ ಕೆರೆ ಅಂಗಳ, ಇದು ಕೆರೆ ಜಮೀನು. ಕೆರೆ ಜಮೀನನ್ನ ಯಾರೂ ಕೂಡ ತನ್ನ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಇದನ್ನ ನೋಡಿ, ಅವರ ಹೆಸರಿನಲ್ಲೇ ಮಾನ್ಯ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ 47 ಸರ್ವೆ ನಂಬರು 1 ಎಕರೆ ಭೂಮಿ 20 ಎಕರೆ 16 ಗುಂಟೆ ಅವರದೇ ಹೆಸರಿನಲ್ಲಿ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ ಇದನ್ನು 20 ಎಕರೆ 16 ಗುಂಟೆ ಅಂತಕ್ಕಂಥದ್ದು ಇಲ್ಲಿದೆ. ಆದರೆ ಇದು ಯಾವ ರೀತಿ ಬಂದಿದೆ ಅಂತಕ್ಕಂಥ
ಕೃಷ್ಣ ಭೈರೇಗೌಡ ವಿರುದ್ಧ ಸ್ಮಶಾನ ಕೆರೆ ಜಾಗ ಕಬಳಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪವೂ ಕೇಳಿ ಬರ್ತಾ ಇದೆ. ಬಿಜೆಪಿ ಆರೋಪ ಸುಳ್ಳು ಅಂತಿದ್ದಾರೆ ಸಚಿವ ಕೃಷ್ಣ ಭೈರೇಗೌಡ. ತಾತನಿಂದ ವಿಭಾಗದ ಮೂಲಕ ಬಂದಂತಹ ಆಸ್ತಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಚಿವರು. ನಮ್ಮ ತಾತನವರು ಖರೀದಿಸಿದ್ದ ಅಲ್ವಾ ಅಂತ ಚೆಕ್ ಮಾಡ್ಲಿ, ಲೋಕಾಯುಕ್ತಕ್ಕೆ ಬೇರೆ ತನಿಖಾ ಸಂಸ್ಥೆಗಳಿಗೂ ಕೂಡ ದೂರನ್ನ ಕೊಡ್ಲಿ, ಎಲ್ಲದಕ್ಕೂ ನಾನು ಸಿದ್ಧ ಅಂತ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಈ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಇದು ಒತ್ತುವರಿ ಮಾಡಿದ್ದಲ್ಲ, ನಮ್ಮ ತಾತನ ಆಸ್ತಿ ವಿಭಾಗ ಆದಾಗ ಆ ಮೂಲಕ ಬಂದಂತಹ ಆಸ್ತಿ ಅಂತ ಹೇಳಿ ಕೃಷ್ಣ ಭೈರೇಗೌಡರು ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ತನಿಖಾ ಸಂಸ್ಥೆ ಆಗ್ಲಿ, ಯಾರೇ ಆಗ್ಲಿ, ಬಂದು ತನಿಖೆ ಮಾಡಿ, ಆಗ ನಿಮಗೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಅಂತ ಹೇಳಿ ಕೃಷ್ಣ ಭೈರೇಗೌಡರು ಬಿಜೆಪಿ ನಾಯಕರಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೃಷ್ಣ ಭೈರೇಗೌಡ ವಿರುದ್ಧ ಬಿಜೆಪಿ ನಾಯಕರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿದ್ದಾರೆ, ಜೊತೆಗೆ ಈ ಮೊದಲಿಗೆ ಆ ಭೂಮಿ ಸ್ಮಶಾನ ಆಗಿತ್ತು, ಜೊತೆಗೆ ಕೆರೆ ಜಾಗವನ್ನ ಕೂಡ ಕಬಳಿಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪದ ಜೊತೆಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ದಾಖಲೆಯ ಸಮೇತ ಈಗ ಕೃಷ್ಣ ಭೈರೇಗೌಡರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಬಿಜೆಪಿ ಆರೋಪ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಸಚಿವ ಕೃಷ್ಣ ಭೈರೇಗೌಡ. ತಾತನಿಂದ ವಿಭಾಗದ ಮೂಲಕ ಬಂದಂತಹ ಆಸ್ತಿ ಅದು, ನಮ್ಮ ತಾತನವರು ಖರೀದಿಸಿದ್ದ ಅಲ್ವಾ ಅಂತ ಚೆಕ್ ಮಾಡ್ಲಿ, ಲೋಕಾಯುಕ್ತಕ್ಕೆ ಬೇರೆ ತನಿಖಾ ಸಂಸ್ಥೆಗಳಿಗೂ ಕೂಡ ದೂರನ್ನ ಕೊಡ್ಲಿ, ಎಲ್ಲದಕ್ಕೂ ನಾನು ಸಿದ್ಧನಿದ್ದೇನೆ ಅಂತ ಹೇಳಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ.